ಪಾಪ ಪಾಪದ ಸ್ಪರ್ಶ ಇಲ್ಲ. ಆ ಸ್ಥಿತಿಯನ್ನು ನಿಜವಾಗಿ ಪಾಪ ಮುಟ್ಟು ವಿಸರ್ಜನೆ ಮಾಡಿ ಗ್ರಂಥ ಮುಟ್ಟಬೇಕು. ಅದನ್ನು ಹೇಳ್ತಾರೆ ಆಚಾರ್ಯ ದೌರ್ಲಭ್ಯ ಶುದ್ಧ ಬುದ್ಧಿ. ಎರಡನೇ ಸಮಸ್ಯೆ ಬಹಳ ಅದ್ಭುತ ಇದೆ. ಅರ್ಧಂಬರ್ಧ ತಿಳಿದವರೇ ಜನ ಲೋಕದಲ್ಲಿ ಮೆಜಾರಿಟಿ ಆದ್ದರಿಂದ ಅವ್ರ ಮಧ್ಯೆ ನಡೆಯೋದು. ಯಾಕೆಂದ್ರೆ ಬಹುಮತಕ್ಕೆ ಬೆಲೆ. ಈ ಸ್ವಚ್ಛ ತಿಳಿದವರು ಅವ್ರ ಮೈನಾರಿಟಿ, ಅವ್ರಿಗೆ ಮೂಲೆ ಪಾಲು ಮಾಡ್ತಾರೆ. ಯಾರು ಸತ್ಯ ಹೇಳ್ತಾರೆ ಅವ್ರು ಮೂಲೆ ಪಾಲಾಗ್ತಾರೆ. ಆ ಅರ್ಧಂಬರ್ಧ ತಿಳಿದು ಮೆಜಾರಿಟಿಲಿರುವ ಜನ ಎದ್ದು ಎಷ್ಟು ದುರಂತರ ಅಂದರೆ ಎಷ್ಟು ಚಂದ ಹೇಳ್ತಾರೆ ಆಚಾರ್ಯ. ಬಾಪುಲ್ಯ ಆದ ಅನುಭವ ಇದೆ. ನಾವು ಮುಂದೆ ಅಂತ ಬಹಳ ದೊಡ್ಡದು ಏನಂದ್ರೆ ನಾವು ಏನನ್ನು ನಂಬಿದ್ದೇವೋ ಅದೇ ಸತ್ಯ ಅನ್ನುವ ದುರಾಗ. ಇದು ಇಲ್ಲದೆ ನಮ್ಮ ವಿಚಾರ ಪಡೆಯುವುದು ಯಾವ ಅಧ್ಯಯನವೂ ನಡೆಯುವುದು. ಹಾಗಾಗಿ ವರ್ತಂತೆ ಸಮಯ ಸದಾ ಅನಾದಿತೋ ಸಮಯ. ಎಲ್ಲ ಶಾಸ್ತ್ರಗಳು ಮನುಷ್ಯನ ತಲೆ ಕೆಲಸ ಮಾಡಿ ಪ್ರಾರಂಭ ಮಾಡಿದಂತೆ ಎಲ್ಲ ಮತಗಳು ಇವೆ. ಮನುಷ್ಯನ ತಲೆ ಕೆಲಸ ಮಾಡುವಷ್ಟು ಕಾಲ ಎಲ್ಲ ಮತಗಳು ಇರ್ತಾರೆ. ಅದರಲ್ಲಿ ಒಂದು ಶುದ್ಧ ಮತ ಸತ್ಯ ಅಂತ ತೀರ್ಮಾನ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಯಾವ ಕಾಲದಲ್ಲಿ ಇಲ್ಲ. ಇದು ಪ್ರಾಯ ಪ್ರಪಂಚ ಇಡೀ ಜಗತ್ತಿನ ಮೂಲಭೂತ ಸತ್ಯವನ್ನು ಹೇಳಿದವರ. ಹಾಗಾಗಿ ತುಂಬ ಆಚಾರ್ಯರಿಗೆ ಇದ್ದಷ್ಟು ಅವರ ಜೀವನ ಕಾಲದಲ್ಲಿ 20 ವರ್ಷಗಳಲ್ಲಿ ಅವರಿಗೆ ಎದುರಾದಷ್ಟು ವಿರೋಧಗಳು ಪ್ರತಿರೋಧಗಳು ಬೇರೆ ಯಾವ ಆಚಾರ್ಯ. ರಾಮಾನುಜಾಚಾರ್ಯರಿಗೆ ಬಹಳ ಮೈನರು ತಮಿಳುನಾಡಿನಲ್ಲಿ ಅವರಿಗೆ ತಮಿಳುನಾಡಿನ ರಾಜಶೈವ ವೈಷ್ಣವ ಧರ್ಮದ ಮತ್ತೆ ಅವರು ರಾಜಾಶ್ರಯ ತೊಂದರೆ ಬಂದು ರಾಜ ಅವ್ರನ್ನ ಅರೆಸ್ಟ್ ಮಾಡಿ ತನ್ನಿ ಅಂತ ಹೇಳಿದ. ಅವ್ರನ್ನ ಅರೆಸ್ಟ್ ಮಾಡಿ ತಂದು ಕಣ್ಣು ಕಿತ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ರಾಮಾನುಜರು ಅಲ್ಲಿ ತಕ್ಷಣ ಬಂದು ಕರ್ನಾಟಕದಲ್ಲಿ ಆರಾಮ ಏನು ಮಾಡಿದ್ರು ಬಂದಿಲ್ಲ. ಅವರು ಇಲ್ಲಿ ವಿಷ್ಣುವರ್ಧನ ವಿಷ್ಣುದೇವ ಆಶ್ರಯ ಸಿಕ್ಕಿತ್ತು. ನಿಜವಾಗಿ ಸಮಸ್ಯೆ ಆಗಲಿಲ್ಲ. ಅವರು ಅಲ್ಲಿ ಇದ್ದಿದ್ರೆ ಅವ್ರ ಕಣ್ಣಿಗೆ ಕಿತ್ಬಿಡ್ತಿದ್ರು. ಪಾಪ ಅವ್ರ ಶಿಷ್ಯ